स्वागत है आपका बी न्यूज़ नेशन में। मैं हूं आबिद शेख। पिछले दिनों बीजापुर जिले के निडोनी गांव में हुए बसवेश्वर मूर्ति के अपमान के आरोपियों को गिरफ्तार करके पुलिस ने एक बड़ा कारनामा अंजाम दिया है। इसके लिए पुलिस मुबारकबादी के लायक है। आज एक प्रेस मीट में एस.एम. पाटिल गनियार ने बात करते हुए एसपी साहब से निवेदन किया कि ये सब राष्ट्रद्रोह के काम है। इनके पीछे जिस किसी की भी साजिशें हों उनके खिलाफ सख्त से सख्त कार्रवाई करें। ऐसे लोगों पर कानून की लगाम कसने की मांग की। ಜಿಲ್ಲೆಯಲ್ಲಿ ಇಂಥ ಎಲ್ಲ ಘಟನೆಗಳು ನಡೆದಾಗ ಮುಚ್ಚಿ ಹಾಕಿದ್ದ ನೆನಪು ಇನ್ನೂ ಇದೆ ಜನರಿಗೆ. ಬಿಜಾಪುರ ನಗರದಲ್ಲಿ ಪಾಕಿಸ್ತಾನ ಧ್ವಜ ಎರಡು ಕಡೆ ಹಾರಿಸಿದ ಘಟನೆ ಅದು ಯಾರು ಮಾಡಿದ್ರು ಅನ್ನೋದು ಇಡೀ ಜಿಲ್ಲೆಗೆ ಗೊತ್ತಾದರೂ ಸಹಿತ ಅದನ್ನು ಆಗಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದನ್ನು ಮುಚ್ಚಿ ಹಾಕಿದ್ರು. ಅದು ಇನ್ನೂ ಹಸಿ ನೆನಪಿದೆ ಜನರಿಗೆ. ಆನಂತರ ಸಿಂದಗಿ ನಗರದಲ್ಲಿ ಶ್ರೀರಾಮ ಸೇನೆ ಯುವಕರು ಪಾಕಿಸ್ತಾನ ಧ್ವಜವನ್ನು ಅದು ಸ್ವಾತಂತ್ರ್ಯೋತ್ಸವ ದಿವಸ ಸಿಂದಗಿ ನಗರದ ತಹಶೀಲ್ದಾರ್ ಕಚೇರಿ ಎದುರಿಗಿರೋಂಥ ಒಂದು ಧ್ವಜಸ್ತಂಭದ ಮೇಲೆ ಏರಿಸಿದಂಥ ಘಟನೆ ಇದು. ಇವೆಲ್ಲ ರಾಷ್ಟ್ರೀಯ ದೇಶದ್ರೋಹಿ ಘಟನೆಗಳು. ಆದರೂ ಸಹಿತ ಇವು ಕೇವಲ ನಮ್ಮ ಸಿಂದಗಿ ನಗರಕ್ಕಾಗಲಿ ಬಿಜಾಪುರ ನಗರಕ್ಕಾಗಲಿ ನಿಡೋಣಿ ಗ್ರಾಮಕ್ಕಾಗಲಿ ಸೀಮಿತ ಆಗೋಂಥ ವಿಷಯಗಳಲ್ಲ. ಇವು ರಾಷ್ಟ್ರದ್ರೋಹದ ಕೆಲಸಗಳು. ಇವನ್ನೆಲ್ಲ ಮುಚ್ಚಿ ಹಾಕದಂಥ ರಾಜಕೀಯ ಶಕ್ತಿಗಳನ್ನು ಮಟ್ಟ ಹಾಕಬೇಕು. ಆ ಸಂಘಟನೆಗಳನ್ನು ಮಟ್ಟ ಹಾಕಬೇಕು. ಪೊಲೀಸರು ದೂರ ತೆಗಿಬೇಕು. ಇವೆಲ್ಲ ಆಳವಾಗಿ ಇಳಿಬೇಕು. ಅವರು ಕೇವಲ ಇದು ವಿಷಯ ನಿಡೋಣಿ ಗ್ರಾಮಕ್ಕೆ ಸೀಮಿತ ಇಲ್ಲ. ಕೆಲವು ರಾಜಕೀಯ ಪಕ್ಷದವರು ವಿಜಯಗೌಡರ ಮೇಲೆ ಆರೋಪ ಮಾಡೋದು, ವಿಜಯಗೌಡರು ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಇದು ಇದ್ರ ಇದ್ದಂಥ ಶಕ್ತಿಗಳು, ಇದರಿದ್ದಂಥ ದುಷ್ಕೃತ್ಯ ಎಸಗಿದಂಥ ದುಷ್ಟ ಶಕ್ತಿಗಳನ್ನು ಅದಾವೆಲ್ಲ ಹೊರಗೆ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡಬೇಕಾಗ್ತದೆ ಪೊಲೀಸರಿಗೆ. ಬಿ ಜೆ ಪಿಯವರು ಹೇಳ್ತಾರೆ ಇದು ಕಾಂಗ್ರೆಸ್ದವ್ರು ಮಾಡಿದ್ದು, ಕಾಂಗ್ರೆಸ್ದವ್ರು ಹೇಳ್ತಾರೆ ಬಿ ಜೆ ಪಿಯವ್ರು ಮಾಡಿದ್ದು. ಯಾರೇ ಮಾಡಿರಲಿ ಇವತ್ತು ಮೊನ್ನೆ ಬಿ ಜೆ ಪಿ ನಾಯಕರುಗಳು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಪೊಲೀಸರ ಮೇಲೆ ಧಮಕಿ ಹಾಕುವ ಸ್ವಭಾವ, ಪೊಲೀಸರ ಮೇಲೆ ನಾವು ಮಾನನಷ್ಟ ಮೊಕದ್ದಮೆ ಹೂಡ್ತೀವಿ, ಇಂಥ ಧಮಕಿ ಹಾಕುವ ಸ್ವಭಾವ ಬಿಡ್ರಿ. ಪೊಲೀಸರಾದರೂ ಇವರನ್ನೇ ಮೊದಲು ವಿಚಾರಣೆಗೆ ಒಳಪಡಿಸಬೇಕು. ಮೊದಲು ಇವರನ್ನು ಬಂಧಿಸಬೇಕು. ಇವರಿಗೆ ಬಂಧಿಸಿ ಇವ್ರ ಮೂಲ ಎಲ್ಲಿದೆ, ಆ ಅಪರಾಧ ಎಸಗಿದಂಥ ಹುಡುಗರು, ಅವ್ರಿಗೆ ತರಬೇತಿ ಕೊಟ್ಟವ್ರು ಯಾರು, ಅವ್ರಿಗೆ ಪ್ರಚೋದನೆ ನೀಡಿದವ್ರು ಯಾರು, ಅದನ್ನು ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂತ ಕೇಳಿದ್ರೆ ಬಿ ಜೆ ಪಿ ಅವ್ರದ್ದು ಚಾಳಿ ಇಡೀ ಜನರಿಗೆ ಗೊತ್ತಿದೆ. ಬಿ ಜೆ ಪಿಯವ್ರು ಯಾವ ಥರ ಮಾಡ್ತಾರೆ ಅಂದ್ರೆ ಇಂಥ ಕೃತ್ಯಗಳು ಮಾಡಿಸ್ಲಿಕ್ಕೆ ಅವರು ರಾಷ್ಟ್ರ ಮಟ್ಟದಿಂದ ಗ್ರಾಮ ಮಟ್ಟದವರೆಗೆ ಅವ್ರದ್ದೊಂದು ತರಬೇತಿನೇ ನಡೆದಿದೆ. ಶ್ರೀರಾಮ ಸೇನೆಯನ್ನು ಮುಂದಿಟ್ಟುಕೊಂಡು, ಬಜರಂಗ ದಳವನ್ನು ಮುಂದಿಟ್ಟುಕೊಂಡು, ಸಂಘ ಪರಿವಾರವನ್ನು ಮುಂದಿಟ್ಟುಕೊಂಡು ಇಂಥ ಕೃತ್ಯಗಳ ಸಿಲಕ್ಕೆ ಅವರು ಪ್ರಚೋದನೆ ಕೊಡ್ತಾ ಇದ್ದಾರೆ. ಅವರಿಗೆ ಅಧಿಕಾರ ಬೇಕಾಗಿದೆ. ಅಧಿಕಾರಕ್ಕೋಸ್ಕರ ಏನಾದರೂ ಮಾಡ್ತಾರೆ ಅವರು. राज्य मानव हक कल्याण मंडली की जानिब से टीपू सुल्तान शहीद की जिंदगी पर आधारित एक चिंतन गोष्ठी की गई। इसमें हिंदू और मुसलमान समाज के मजहबी रहनुमाओं के अलावा सियासी और समाजी लीडर मौजूद रहे। इसमें बात करते हुए बीजापुर शहर के एमएलए डॉक्टर मकबूल बागवान ने कहा कि हमें टीपू सुल्तान के कारनामों को याद करना और उसे जिंदा रखना है। ಯಾಕಂದ್ರೆ ನಾನು ಯಾವತ್ತೂ ಅಂತಿದ್ದೆ ಸಬ್ಕಾ ಮಾಲಿಕ್ ಏಕ್ ಹೈ ಅಂತ. ಇಲ್ಲಿ ಕಾಡಿನಲ್ಲಿ ಇರುವುದು ಬಸವಣ್ಣನವರು, ಟಿಪ್ಪು ಸುಲ್ತಾನ್ನವರು ಇದ್ದಾರೆ. ವೇದಿಕೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ. ಹಿಂಗೆ ನಾವು ಬದುಕಬೇಕು, ಹಿಂಗೆ ಬಾಳ್ ತೋರಿಸ್ಬೇಕು, ಈ ದಾರಿಯಲ್ಲಿ ನಾವು ಮುಂದೆ ಹೋಗ್ಬೇಕು, ಇದನ್ನು ಸಾಧಿಸಿ ತೋರಿಸ್ಬೇಕು. 100 ದಿನ ಬದುಕೋದಕ್ಕಿಂತ 3 ದಿನ ಬದುಕಿ ತೋರಿಸ್ಬೇಕಂತೆ, ಅದು ವೀರ್ರಂತೆ. ಆ ತರ ನಮ್ಮ ಟಿಪ್ಪು ಸುಲ್ತಾನ್ ಅವರು ರಾಜ್ಯವನ್ನ ಆಳಿದ್ರು. ಅದೇ ತರ ಅವರ ಸಾಧನೆ ಹೇಗೆ ಬಂತು ಆ ತರ ನಾವು ಬದುಕೋಣ. ನಾವು ಒಂದು ಅನ್ನೋದ್ರಲ್ಲಿ ಆದ್ರೆ ಸಾಧಕರಿಗೆ ಅದು ಸಾಧನೆ ಕೈಗೆಟುಕೋ ಮಟ್ಟಕದಲ್ಲಿರುತ್ತೆ. ಆವಾಗ ನಾವು ಏನಾದ್ರೂ ಸಾಧಿಸೋಕ್ ಸಾಧ್ಯ ಆಗತ್ತೆ. ಎಲ್ಲ ಸಾಧಕರ ಹಾದಿಯಲ್ಲಿ ನಾವು ಹೋಗೋಣ. ಹೋದಾಗ ಈ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಸಮಸ್ಯೆ ಇಲ್ಲನಲ್ಲ, ಅದನ್ನ ಬೆಟ್ಟದಂತ ಮಂಜಿನಂತ ಕರಗಿಸೋ ಶಕ್ತಿ ಮನಸ್ಸಿನಲ್ಲಿ ಇಷ್ಟೇ ಇರುತ್ತೆ. ಅದನ್ನ ನಾವು ಯಾವ ತರ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋ ಇಚ್ಛಾಶಕ್ತಿ ನಮ್ಮ ಮನಸ್ಸಿನಲ್ಲಿ ಇದ್ದಾಗ ಮಾತ್ರ ನಾವು ಸಾಧಕರಾಗ್ತೀವಿ. वहाँ राहत होती है ಹೇಳ್ಬೋದು ನಾವು. ಇದು ಬಹಳ ಒಳ್ಳೆ ಒಂದು ವಿಷಯ. ಯಾಕಂತಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ ರಜಿಯಲ್ಲಾಹು ಅನ್ಹು ಬಗ್ಗೆ ಮಾತಾಡ್ಬೇಕಂತಂದ್ರೆ ಬಹಳ ಒಂದು ನಾಲೆಜ್ ಇಟ್ಕೊಂಡು ಮಾತಾಡ್ಬೇಕಾಗುತ್ತೆ. ಆದ್ರೆ ಈ ಮುಂಚೆ ಉಪನ್ಯಾಸಕರಾಗಿ ಬಂದಿರುವಂತ ನಮ್ಮ ಅಣ್ಣಂದ್ರು ಪ್ರತಿಯೊಂದು ವಿಷಯಕ್ಕೂ ಕೂಡ ಬಿಚ್ಚಿಟ್ಟಿದ್ದಾರೆ. ಹಾಗೂ ಸುತಾರಣ್ಣ ಅವರು ಕೂಡ ಮಾತಾಡಿದ್ದಾರೆ.
ಇವತ್ತು ನಾವು ಭಾರತದ ಪರಂಪರೆಯನ್ನ ಬಹಳ ಒಂದು ನಯವಾಗಿ ನೋಡ್ತಾ ಇದ್ದೀವಿ. ನಮಗೆ ಬಹಳ ಅಭಿಮಾನ ಇದೆ, ಯಾಕಂತಂದ್ರೆ ನಾವು ಭಾರತೀಯರು ಅಂತ ಹೇಳ್ಬಿಟ್ಟು. ನಾವು ಭಾರತ ದೇಶದ ಯಾವುದೇ ಒಂದು ಭಾಷೆಯನ್ನ ತೆಗೆದುಕೊಂಡಾಗ ಆ ಭಾಷೆಯಲ್ಲಿ ಒಂದು ಮರ್ಯಾದೆ ಇರುತ್ತೆ. ಆ ಮರ್ಯಾದೆ ಇಂಗ್ಲಿಷ್ ಅಲ್ಲಿ ಇರಲ್ಲ. ಯಾಕಂತಂದ್ರೆ ಕಬೀರ್ ಅವರು ಒಂದು ಮಾತು ಹೇಳಿದ್ರು, जब तू आया, जब तू पैदा हुआ, तू रोया लोग हंसे. जब तू पैदा हुआ, तू रोया जग हंसे. तू काम ऐसा करके चल कि जब तू जाए तू हंसे जग रोए. ऐसा काम अगर हमें दिखता है तो आज हजरत टीपू सुल्तान रहमतुल्लाह अलैह की बातों से, उनके कामों से, उनके कारनामों से लगता है कि वो काम ऐसा करके चले गए हैं कि हम लोग उनके याद में आज यहाँ जमा हुए हैं. इस देश की आज़ादी के लिए बहुत से लोगों ने अपनी जान दी है. आज बहुत से लोगों के नाम हमारे सामने हैं. मैं उसकी मिसाल इस तरह आपको बता सकता हूं कि कोई एक बड़ा पत्थर किसी हैमर से तोड़ने के लिए एक ही मार में नहीं टूटेगा, वो उसको 10 बार 20 बार मारना पड़ेगा. मगर पत्थर फूटेगा वो आखिरी हैमर से, आखिरी मार से फूटेगा. मगर जो पहला पत्थर लगा है उसका भी उसका असर रहेगा उतना. पत्थर तभी कमजोर, पहले हैमर से ही पत्थर कमजोर हुआ था, मगर फूटा आखिरी पत्थर के हैमर से. मैं समझता हूँ कि टीपू सुल्तान का जो पहले हैमर था, जो पहले वो पत्थर को लगा था, तभी पत्थर कमजोर हुआ था. बाद में कई दिनों के बाद हमको ये दूसरे हैमर से जो नतीजा मिला है वो हमारे देश की आज़ादी है. अब्दुल रज़ाक कादरी का 387 साला उर्स बड़े अजीम शान तरीके से मनाया गया. 3 दिनों से चल रहे प्रोग्राम में आज इंटरनेशनल नात ख्वां बुलाए गए. रात भर चले इस नातिया प्रोग्राम में नातों का नजराना चलता रहा. काफ़ी तादाद में लोग मौजूद थे. हर जगह रोशनी के नज़ारे देखने को मिले. इस प्रोग्राम में शहर के एमएलए डॉक्टर मकबूल बागवान, BH महाबरी और शहर के अहम लोगों को, जिसमें समाजी सेवा में अपना अहम योगदान देने वाले बागमारे सोशल ग्रुप फाउंडेशन के सदर जनाब शकील बागमारे को अल रज़ाक यंग कमेटी की जानिब से सम्मानित किया गया. Allah
न्यूज़ नेशन।